ನಮಸ್ಕಾರ. ಇವತ್ತು ರಕ್ಷಾಬಂಧನದ ಪ್ರಯುಕ್ತ ಸಹೋದರತೆಯ ಪ್ರೀತಿಯನ್ನು ಬಿಂಬಿಸುವಂತಹ ಕತೆ ನನ್ನ ಚೊಚ್ಚಲ ಕೃತಿ ಒಡಲ ಪ್ರೀತಿಯಿಂದ ಆಯ್ದಂತ ಕನಸಿನ ಮಹಡಿ. ಕತೆ ಕನಸಿನ ಮಹಡಿ. ಎಲ್ಲೆಲ್ಲೂ ಕರತಾಡನ, ಚಪ್ಪಾಳೆಗಳ ಸುರಿಮಳೆ. ಉತ್ತಮ ಕೃಷಿಕ ಎಂಬ ಪ್ರಶಸ್ತಿಗೆ ಭಾಜನವಾದ ಖುಷಿ ದಿಗಂತನಿಗೆ. ಪ್ರಶಸ್ತಿ ಸ್ವೀಕಾರ ಮಾಡಲು ವೇದಿಕೆಗೆ ಕರೆದಾಗ ಅಮ್ಮ ಮತ್ತು ಅಕ್ಕನ ಕಾಲಿಗೆ ನಮಸ್ಕರಿಸಿ ವೇದಿಕೆ ಹತ್ತಿದ ದಿಗಂತ್. ಗಣ್ಯರಿಗೆ ವಂದಿಸುತ್ತಾ ನಗುತ್ತಾ ಪ್ರಶಸ್ತಿ ಸ್ವೀಕರಿಸಿದ. ಒಂದೆರಡು ಮಾತನಾಡಿ ಎಂದು ಅವಕಾಶ ನೀಡಿದಾಗ ದಿಗಂತ್, ನಾನೊಂದು ಚಿಕ್ಕ ಕಥೆಯನ್ನ ಹೇಳ ಬಯಸ್ತೀನಿ ಎನ್ನುತ್ತಾ ಕತೆ ಹೇಳತೊಡಗಿದ. ಎಲ್ಲರೂ ನಿಶ್ಶಬ್ದದಿಂದ ಕೇಳತೊಡಗಿದರು. ಅವನು ಡಿಗ್ರಿ ಓದ್ತಿದ್ದ ಯುವಕ, ಕನಸಿನ ಗೋಪುರಗಳನ್ನೇ ಕಟ್ಟಿಕೊಂಡವ. ಅವನ ಕನಸಿನ ಗೋಪುರ ಏರೋನಾಟಿಕ್ಸ್ ಪೈಲಟ್ ಆಗಬೇಕೆಂಬ ಮಹದಾಸೆ. ಚೆನ್ನಾಗಿ ಓದ್ತಿದ್ದ. ಅದೇ ಕ್ಲಾಸ್ನಲ್ಲಿ ಓದ್ತಿದ್ದ ಒಬ್ಬ ಹುಡುಗಿಯಲ್ಲಿ ಅನುರಕ್ತನಾಗ್ತಾನೆ. ಅದು ಹೇಗೆ ಅವಳ ಪ್ರೀತಿಗೆ ಬಿದ್ದನೋ ಅವನಿಗೆ ಅರಿವಿಲ್ಲ. ಪ್ರೀತಿಯಾದ ಬಳಿಕ ಹೆಚ್ಚು ಹೆಚ್ಚು ಅವಳ ಧ್ಯಾನದಲ್ಲಿ ಮೈಮರೆಯತೊಡಗಿದ. ಊಟ, ತಿಂಡಿ, ನಿದ್ದೆ ಯಾವುದರ ಲಕ್ಷ್ಯ ಇಲ್ಲ. ಅವಳು ಇವನನ್ನು ತುಂಬಾ ಪ್ರೀತಿಸುತ್ತಿದ್ದಳು ಎಂದು ಹುಡುಗ ತಿಳಿದುಕೊಂಡಿದ್ದ. ಅವಳು ಹಾಗೆ ಇವನ ಜೊತೆ ನಡೆದುಕೊಂಡಿದ್ದಳು ಕೂಡ. ಆದರೆ ಲವ್ ಎನ್ನುವ ಭ್ರಮರ ಲೋಕ ಪರೀಕ್ಷೆ ಎಂಬ ಯುದ್ಧದಲ್ಲಿ ಸೋಲುವಂತೆ ಮಾಡಿತ್ತು. ಇವ ಫೇಲ್ ಆಗಿದ್ದ, ಅವಳು ಪಾಸ್ ಆಗಿದ್ಲು. ಹೆಂಗೆ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗ್ತಿದ್ದವನನ್ನ ನನ್ನ ಸೌಂದರ್ಯದಿಂದ ಹೇಗೆ ಅವನನ್ನು ಮಣ್ಮುಗಿಸಿದೆ ನೋಡಿ ಎಂದು ಅವಳು ಗೆಳತಿಯರ ಮುಂದೆ ಜಂಬ ಕೊಚ್ಚಿಕೊಳ್ಳುತ್ತಿದ್ದ ಮಾತು ಕೇಳಿ ಕಿವಿಗೆ ಕಾದ ಸೀಸ ಹೊಯ್ದ ಅನುಭವ ಹುಡುಗನಿಗೆ. ಅಂದರೆ ಅವಳು ನನ್ನ ಪ್ರೀತಿ ಮಾಡಲೇ ಇಲ್ಲ, ಬೆಟ್ಗೆಲ್ಗೋಸ್ಕರ ನನ್ನ ಸೋಲಿಸಲು ನಾಟಕ ಆಡಿದ್ದ. ಹೆದೆ ಮುಟ್ಟಿಕೊಂಡ. ಸಂಕಟದಿಂದ ನರಳಿತು ಹೃದಯ. ಕಟ್ಟಿದ್ದ ಕನಸಿನ ಗೋಪುರ ಕುಸಿದಿತ್ತು. ಅಲ್ಲದೆ ನಂಬಿಕೆಯ ದ್ರೋಹವಾಗಿತ್ತು. ಮನಸ್ಸಿಗೆ ಆಘಾತವಾಗಿತ್ತು. ಆ ನೋವು ಮರೆಯಲು ಡ್ರಿಂಕ್ಸ್, ಸಿಗರೇಟಿನ ಮೊರೆ ಹೊಕ್ಕಿದ ಹುಡುಗ. ನೋವನ್ನು ಹೇಳಿಕೊಳ್ಳಲು ಯಾರೂ ಇರಲಿಲ್ಲ ಸಂಗಡ. ಎದೆಯೊಳಗೆ ಬಚ್ಚಿಟ್ಟುಕೊಂಡು ನರಳತೊಡಗಿದ. ಹೆಣ್ಣು ಕುಲವನ್ನೇ ದ್ವೇಷಿಸತೊಡಗಿದ. ತನ್ನ ಭವಿಷ್ಯ ಒಬ್ಬ ಹೆಣ್ಣು ಮಗಳಿಂದಲೇ ಕಮರಿ ಹೋಗಿದ್ದು ತುಂಬಾ ಆಘಾತ ನೀಡಿತ್ತು ಆ ಹುಡುಗನಿಗೆ. ದಿನಾಲು ಬಸ್ ಸ್ಟಾಪ್ ಬಳಿ ಕೂರುತ್ತಿದ್ದ, ಅಳುತ್ತಿದ್ದ, ನಗುತ್ತಿದ್ದ, ಮೌನಿಯಾಗಿರುತ್ತಿದ್ದ. ಹಾಗಂತ ಅವನೇನು ಹುಚ್ಚನಲ್ಲ. ಒಂದು ಅಮೃತ ಗಳಿಗೆಯ ಸಮಯದಲ್ಲಿ ಮತ್ತೊಬ್ಬ ಹೆಣ್ಣು ಮಗಳ ಪ್ರವೇಶವಾಯಿತು ಅವನ ಜೀವನದಲ್ಲಿ. ಅವಳನ್ನು ನೋಡಿದರೆ ಶಾಲಾ ಶಿಕ್ಷಕಿಯಂತೆ ತೋರುತ್ತಿದ್ಲು. ದಿನಾಲೂ ಅವಳು ಕೆಲಸಕ್ಕೆ ಹೋಗಲು ಬಸ್ಸಿಗಾಗಿ ಕಾಯುತ್ತಾ ನಿಂತಿರುವಾಗ ಇವನನ್ನೇ ಕನಿಕರದಿಂದ ನೋಡುತ್ತಿದ್ಲು. ಒಂದು ದಿನ ಆ ಹುಡುಗ ಒಂದರ ಮೇಲೊಂದು ಸಿಗರೇಟ್ ಸೇದುತ್ತಲೇ ಇದ್ದ. ಅವಳಿಗೆ ತಡೆಯಲಾಗಲಿಲ್ಲ. ಯಾಕ್ರಿ ಇಷ್ಟೊಂದು ಸಿಗರೇಟ್ ಸೇದ್ತಿದ್ದೀರಾ? ಧೂಮಪಾನ ಹಾನಿಕಾರಕ ತಿಳಿದಿಲ್ವಾ ನಿಮ್ಗೆ ಎಂದ್ಲು. ಇವನಿಗೆ ಕೋಪ ಬಂತು. ಯಾರೇ ನೀವು? ನನ್ನ ಯೋಗಕ್ಷೇಮ ವಿಚಾರಿಸೋಕೆ ನಿಮ್ಗೆ ಏನ್ ಹಕ್ಕಿದೆ? ನೀವು ನನ್ಗೆ ಏನಾಗ್ಬೇಕು ಅಂತ ಆ ಹುಡುಗ ಕೋಪದ ಬರದಲ್ಲಿ ಎಗರಾಡಿದಾಗ ಪಾಪ ಅವಳು ಭಯದಿಂದ, ನಾನು ನಿಮ್ಮ ಅಕ್ಕ ಅನ್ಕೊಳ್ಳಿ ಬ್ರದರ್. ಒಡ ಹುಟ್ಟಿದರೆ ಮಾತ್ರ ಅಕ್ಕ ತಮ್ಮ ಸಂಬಂಧವಾ? 1 ತಿಂಗಳಿನಿಂದ ನಿಮ್ಮನ್ನು ನೋಡ್ತಿದ್ದೀನಿ. ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡುವಾಗೆಲ್ಲ ಕರಳು ಚುರುಕೆನ್ನುತ್ತೆ. ಯಾವ ಜನ್ಮದಲ್ಲಿ ಅಕ್ಕ ತಮ್ಮ ಆಗಿದ್ವೇನೋ ಎಂದಾಗ ಹುಡುಗನ ಕಣ್ಣಿನಲ್ಲಿ ಏನೋ ಒಂದು ರೀತಿಯ ಸಂಚಲನ. ಅಕ್ಕ ಅಕ್ಕ ಎನ್ನುವ ಒಲವಿನ ಚೀತ್ಕಾರ ಬಾಯಿಂದ ಹೊರಟಿತ್ತು. ನಾನು ನಿಮ್ಮ ಅಕ್ಕ. ಇನ್ನು ಮುಂದೆ ಈ ಸಿಗರೇಟ್ ಯಾವತ್ತೂ ಮುಟ್ಬಾರದು. ಗಾಡ್ ಪ್ರಾಮಿಸ್, ಓಕೆ ಅನ್ನುತ್ತಾ ಬ್ಯಾಗಿನಿಂದ ದೊಡ್ಡ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಟ್ಟಾಗ ಪುಟ್ಟ ಮಗುವಿನಂತೆ ಆ ಹುಡುಗ ಸಂಭ್ರಮಿಸಿದ್ದ. ಸರಿ, ನಾಳೆ ಸಿಗುವೆ, ಬೈ ಅಂತ ಅಕ್ಕ ಹೊರಟಾಗ ಆ ಹುಡುಗನಿಗೆ ಏನೋ ಕಳೆದುಕೊಂಡ ಅನುಭವ. ಹೀಗೆ ಇಬ್ಬರು ಅಕ್ಕ ತಮ್ಮರಾಗಿ ಕರುಳ ಬಂಧದ ಅಕ್ಕರೆಯಲ್ಲಿ ಒಂದಾದರು. ಒಡ ಹುಟ್ಟಿದವರಿಗಿಂತ ಆಪ್ತತೆ ಹೊಂದಿದರು. ಆ ಹುಡುಗನಲ್ಲೂ ತುಂಬಾ ಬದಲಾವಣೆ ಆಯಿತು. ಅಕ್ಕನ ಬುದ್ಧಿಮಾತು, ಅವಳ ವಿಚಾರಧಾರೆ, ಅವಳ ಮಾರ್ಗದರ್ಶನ ಆ ಹುಡುಗನ ಬದುಕಿನ ದಿಕ್ಕನ್ನೇ ಬದಲಿಸಿತು. ತನಗೆ ಏನೇ ನೋವಾದರೂ ಅಕ್ಕನೊಡನೆ ಹಂಚಿಕೊಂಡು ಹಗುರವಾಗುತ್ತಿದ್ದ ಆ ಹುಡುಗ ನಿಧಾನವಾಗಿ ತನ್ನ ಹಳೆಯ ಬದುಕಿನ ನೋವುಗಳನ್ನ ಮರೆತು ಹೊಸ ಜೀವನದತ್ತ ಪಯಣಿಸುತ್ತಾ ಹೋದ. ಇದನ್ನ ನೋಡಿ ಅಕ್ಕ ತುಂಬಾ ಖುಷಿ ಪಡುತ್ತಿದ್ದಳು. ಅಲ್ಲಿಗೆ 1 ವರ್ಷ ಕಳೆಯಿತು.
ಆ ಹುಡುಗ ಅಕ್ಕನ ಅಕ್ಕರೆಯಿಂದ ಸಂಪೂರ್ಣ ಬದಲಾಗಿದ್ದ. ಅವನ ಚಿತ್ತ ಕೃಷಿಯತ್ತ ಹೊರಳಿತ್ತು. ಮನೆಯಲ್ಲಿ ಬೇಕಾದಷ್ಟು ಹೊಲಗದ್ದೆ ಇದ್ದರೂ ಬೇಸಾಯ ಮಾಡುವವರಿಲ್ಲದೆ ಪಾಳು ಬಿದ್ದಿತ್ತು. ಹುಡುಗ ಶ್ರಮವಹಿಸಿ ದುಡಿದ. ಫಲವತ್ತಾದ ಫಸಲನ್ನು ತೆಗೆಯುವಲ್ಲಿ ಯಶಸ್ವಿಯಾದ. ಉತ್ತಮ ಕೃಷಿಕ ಎಂಬ ಪ್ರಶಸ್ತಿಗೆ ಭಾಜನವಾದ. ಕತೆ ನಿಲ್ಲಿಸಿದ ದಿಗಂತ್ ಒಂದು ಕ್ಷಣ ಭಾವುಕನಾದ. ಆ ಹುಡುಗ ಬೇರೆ ಯಾರೂ ಅಲ್ಲ, ಇವನೇ ನಿಮ್ಮೆದುರು ನಿಂತ ದಿಗಂತ್ ಎಂದಾಗ ಸಭೆಯಲ್ಲಿ ಚಪ್ಪಾಳೆಗಳ ಸುರಿಮಳೆ. ಹಲವರ ಕಂಗಳು ತುಂಬಿ ಬಂದಿತ್ತು. ಒಂದು ಹೆಣ್ಣಿನಿಂದ ಕಮರಿ ಹೋದ ನನ್ನ ಬದುಕು ಇನ್ನೊಂದು ಹೆಣ್ಣು ಜೀವದಿಂದ ಮತ್ತೆ ಚಿಗುರಿದೆ. ನನ್ನ ಜೀವನದ ಭಾಗ್ಯ ದೇವತೆ ನನ್ನ ಅಕ್ಕ. ಕನಸಿನ ಗೋಪುರ ಕುಸಿದರು ಮತ್ತೆ ಬದುಕಿನಲ್ಲಿ ಕನಸಿನ ಗೋಪುರ ಕಟ್ಟುವಲ್ಲಿ ಕೈ ಜೋಡಿಸಿದ್ದು ನನ್ನ ಅಕ್ಕ ಸುಮ. ಅವಳ ಕೈಯಿಂದಲೇ ಈ ಪ್ರಶಸ್ತಿ ನನಗೆ ಸೇರಬೇಕು. ಅಕ್ಕ ಬಾ ಎಂದು ಕರೆದ ದಿಗಂತ್. ಸುಮ ಎದ್ದು ವೇದಿಕೆಯತ್ತ ನಡೆದಳು. ಅಕ್ಕನನ್ನು ತಬ್ಬಿಕೊಂಡು ಚಿಕ್ಕ ಮಗುವಿನಂತೆ ಬಿಕ್ಕಿದ ದಿಗಂತ್, ಪುಟ ಸಮಾಧಾನ ಮಾಡಿಕೊ, ಅಸಾಧ್ಯವಾದುದು ಯಾವುದೂ ಇಲ್ಲ, ನೀನೀಗ ಸಾಧಿಸಿದೀಯ ಎಂದು ಸಮಾಧಾನ ಪಡಿಸುತ್ತಾ ಉತ್ತಮ ಕೃಷಿಕ ಎಂಬ ಪ್ರಶಸ್ತಿಯನ್ನು ಮುತ್ತು ತಮ್ಮನಿಗೆ ನೀಡಿ ಕೃತಾರ್ಥಳಾದಳು. ಆನಂದ ಬಾಷ್ಪ ತುಂಬಿದ ಕಂಗಳಿಂದ ಸುಮ. ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಶುಭ ಹಾರೈಸಿದರು. ಕುಸಿದ ಕನಸಿನ ಗೋಪುರವನ್ನ ಮತ್ತೆ ಬೇರೆಯ ರೀತಿಯಲ್ಲಿ ಕಟ್ಟಿ ಅಕ್ಕ ಸುಮಾಳ ಹಾರೈಕೆಯೊಂದಿಗೆ ಬದುಕಿನ ಪಯಣದಲ್ಲಿ ಯಶಸ್ವಿಯಾಗಿ ನಡೆಯಲು ಹೊರಟಿದ್ದ ದಿಗಂತ್. ನಮಸ್ಕಾರ.